ಟ್ರೂತ್ ಆ್ಯಂಡ್ ಡೇರ್ನಲ್ಲಿ ನಮ್ಮ ಫಸ್ಟ್ ಕ್ವಶನ್ ಅಂತ ಅಂದರೆ, ಸರ್ ನೀವು ಯಾವತ್ತಾರು ಯಾರಿಗಾರು ಲವ್ ಲೆಟ್ರ್ ಬರೆದಿದ್ದೀರಾ? ಇಲ್ಲ, ಯಾವುದೇ ಥರ ಲವ್ ಲೆಟ್ರ್. ಸೊ ಮುಂದಿನ ಕ್ವಶನ್ನು, ಅಪ್ಪನ ಜೇಬಲ್ಲಿ ಯಾವತ್ತಾದ್ರೂ ದುಡ್ಡು ಕದ್ದಿದ್ರಾ? ಅಲ್ಲ, ನಮ್ಮದೇ ನಾನು ಹೇಳಿದ್ನಲ್ಲ ಪ್ರಾವಿಷನ್ ಸ್ಟೋರ್ ಇಟ್ಟಾಗ ಅಲ್ಲೇ ನಮಗೆ, ನಾನು ಚಿಕ್ಕ ವಯಸ್ಸಿಂದನೇ ಸ್ವೀಟ್ ಅಂದರೆ ನನಗಿಷ್ಟ. ಆವಾಗ ನಮ್ಮ ಸ್ಟೋರಲ್ಲೇ ಸ್ವೀಟ್ಸ್ ಎಲ್ಲ ಸೇಲ್ ಆಗ್ತಾಯಿತ್ತು. ಅದನ್ನು ತೆಗೆದು ತಿಂದಾಗ ಅವರು ನನಗೆ ಬೈದಿರೋದು ಉಂಟು, ಕಂಟ್ರೋಲ್ ಮಾಡಿರೋದು ಉಂಟು. ಆ ಥರ ಮಾಡಿದ್ದೀನಿ ಅಷ್ಟೇ. ಮೇಡಮ್, ನೀವು ಸರ್ ಜೇಬಲ್ ದುಡ್ಡು ತೊಗೊಂಡಿದ್ದೀರಾ? ಮೇ ಬಿ ಇರ್ಬೋದು. ತಗೊಂಡಿರ್ತಾರೆ, ತಗೊಂಡ್ಮೇಲೆ ಹೇಳ್ತಾರೆ, ಅದೇನು ತೊಂದರೆ ಇಲ್ಲ, ಆ ಥರ ಏನಿಲ್ಲ. ಶ್ರೇಯ ಅವರೇ, ನೀವು ಯಜಮಾನ್ರ ಜೋಬಲ್ಲಿ ದುಡ್ಡು ತೊಗೊಂಡಿದ್ದೀರಾ? ಓಕೆ, ಎಷ್ಟೊಂದು ಸಲ ತೊಗೊಂಡಿದ್ದೀರಾ? ಸೊ ಆಮೇಲೆ ಕಂಡುಹಿಡ್ದಿದ್ದೀರಾ ಇವ್ರು ತೊಗೊಂಡಿದ್ದಾರೆ ಅಂತ? ಗೊತ್ತೇ ಆಗಿರಲ್ಲ ಕೆಲಸದಲ್ಲಿ. ಶಿ ಇಸ್ ವೆರಿ ಕ್ಲೇವರ್. ಸೊ ಸರ್, ನೀವು ಬ್ರೈಟ್ ಸ್ಟೂಡೆಂಟ್ ಅಂತ ಮೊದಲೇ ಹೇಳಿಬಿಟ್ಟಿದ್ರಿ. ಸೊ ಹಾಗಾಗಿ ಆದರೂ ಕೇಳ್ತಾ ಇದ್ದೀನಿ, ಯಾವತ್ತಾರು ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ? ನಾನು ಫ್ರಂಟ್ ಬೆಂಚಲ್ಲಿ ಇರ್ತಾಯಿದ್ದೆ. ಎಲ್ಲವನ್ನು ಕೂಡ ಟ್ಯಾಲೆಂಟ್ ಸ್ಟೂಡೆಂಟ್ ಇದ್ನಲ್ಲ, ಆದರೆ ನನ್ನ ನೋಡಿ ಬೇರೆಯವರು ಕಾಪಿ ಹೊಡಿತಾಯಿದ್ರು. ತಾಯಿಗೆ ಮಂತ್ಲಿ ಅಂದರೆ ತಿಂಗಳಿಗೆ ಎಷ್ಟು ಅಂತ ಏನಾದ್ರು ತಂದೆ ತಾಯಿ ಕೊಡ್ತಿದ್ರಿ? ಎಷ್ಟು ಹಣ ಕೊಡ್ತಾಯಿದ್ರಿ ಸರ್? ನಾವು ತಿಂಗಳಿಗೊಂದು 200 ರೂಪಾಯಿ ಕೊಡ್ತಾಯಿದ್ದೆ. 200 ರುಪೀಸು. 1987 200 ರುಪೀಸ್ ಅವರು ಕೊಡ್ತಾಯಿದ್ದೆ. ಮತ್ತು ನನಗೇನಾಗಬೇಕೋ ನನ್ನ ಸಿಸ್ಟರ್ ಜೊತೆಯಲ್ಲಿದ್ದೆ, ನಾನು ಅವ್ರ ಮನೇಲಿ ಊಟ ಮಾಡ್ಕೊಂಡಿದ್ದೆ. ಅವ್ರಿಗೊಂದಷ್ಟು ಕೊಡಬೇಕಲ್ಲ, ಅದನ್ನು ಕೊಟ್ಟು ಮತ್ತೆ ಒಂದಷ್ಟು ನಾನು ಉಳಿಸ್ಕೊಂಡು ಬಂದೆ. ನಾನು 1000 ರೂಪಾಯಿ ಅಂದರೆ ನೀವು ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ರಾ? ಟ್ರೈನಿಂಗ್ ಥರ 1000 ರೂಪಾಯಿ ನಾನು ದುಡಿತಾ ಇದ್ದೆ. ಪರ್ಸ್ನಲಾಗಿ ಬಿಸ್ನೆಸ್ ಥರ ಸಣ್ಣ ಪುಟ್ಟ ಮಾಡ್ತಾ ಇದ್ದೆ, ಕೆಲಸನೂ ಮಾಡ್ತಾ ಇದ್ದೆ, ಎರಡೂ ಸೈಮಲ್ಟೇನಿಯಸ್ ನೋಡ್ಕೋತಾ ಇದ್ದೆ. ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ ಮೇಡಮ್? ಯಾವ ಕಾರಣಕ್ಕೆ ಹತ್ತಿದ್ದು? ತುಂಬ ಕಡಿಮೆ, ಏನಂತ ಇದೇನಿರಲ್ಲ, ಮಗಳ ಮದುವೆನಲ್ಲಿ ಹತ್ತಿರ್ತೀನಿ ನಾನು ಅಷ್ಟೇ. ಸರ್, ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ ಸರ್? ನನ್ನ ತಾಯಿನ ಕಳ್ಕೊಂಡಾಗ. ಅವತ್ತು ನಾನು ಅವರೇನು ಚೇತರಿಕೆ ಆಗ್ತಾರೆ ಅಂಥೇಳಿ ನಾನು ಆವಾಗ ತಾನೇ ನೋಡಿ ಬಂದಿದ್ದೀನಿ ಹಾಸ್ಪಿಟ್ಲಿಂದ. ಬಟ್ ಸಡನ್ನಾಗಿ ಹಿಂಗಾಗಿದೆ, ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಅವ್ರು ಇನ್ನೊಂದಷ್ಟು ವರ್ಷ ನಮ್ಮ ಜೊತೇಲಿ ಇರಬೇಕು, ನನ್ನ ಎರಡನೇ ಮಗಳ ಮದುವೆ ಅದು ಇದು ಎಲ್ಲ ಮಕ್ಕಳನ್ನೆಲ್ಲ ನೋಡಬೇಕು ಅನ್ನೋದು ಒಂದು ಆಸೆ ನನಗಿತ್ತು, ನಮ್ಮ ಜೊತೇಲಿ ಇರಬೇಕು ಅನ್ನೋದು ಇತ್ತು. ಬಟ್ ಅದು ಭಗವಂತನ ಇಚ್ಛೆ. ಅದು ನಮ್ಮಿಂದ ಅವರು ದೂರ ಹೋದಾಗ ಬಹಳ ನೋವಾಯಿತು, ಆವಾಗ ಹತ್ತಿರತಕ್ಕಂಥದ್ದು. ಸೊ ಮೇಡಮ್, ಸರ್ನ ನೀವು ಸ್ವೀಟಾಗಿ ಏನಂತ ಕರಿತೀರಾ? ಕಳ್ಳ ಅಂತ ಕರಿ. ಎಸ್, ಮೇಡಮ್ನ ಏನಂತ ಕರಿತೀರಾ ಸರ್ ನೀವು? ಶೀಲು.